ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಕ್ಯಾನ್ಸರ್ ಇನ್ನಿತರ ರೋಗಗಳಿಗೆ ತುತ್ತಾಗಿ ದಾಖಲಾಗಿರುವ ರೋಗಿಗಳಿಗೆ ಇಂದು ಪುರಸಭಾ ಅಧ್ಯಕ್ಷರಿಂದ ದವಸ ಧಾನ್ಯದ ಕಿಟ್ ವಿತರಿಸಲಾಯಿತು. ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಕ್ಯಾನ್ಸರ್ ಮತ್ತು ಇನ್ನಿತರೆ ದೀರ್ಘಾವಧಿ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳ ಧೈರ್ಯ ತುಂಬುವ ಸಲುವಾಗಿ ಗುಂಪು ಸಭೆ ಮತ್ತು ದವಸ ಧಾನ್ಯದ ಕಿಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ರೋಗಿಗಳಿಗೆ ದವಸ ಧಾನ್ಯದ ಕಿಟ್ ವಿತರಿಸಿ ಆತ್ಮವಿಶ್ವಾಸ ಮೂಡಿಸಿದರಲ್ಲದೆ ತಮ್ಮ ಹಿತನುಡಿಗಳಿಂದ ರೋಗಿಗಳಿಗೆ ಆತ್ಮಸ್ಥೈರ್ಯ ತುಂಬಿದರು. ಇನ್ನು ಇದೇ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಪ್ರಿವೆಂಟಿವ್ ಆಂಕಾಲಜಿಸ್ಟ್ ಮತ್ತು ಸ್ವಯಂ ಸೇವಕ ವೈದ್ಯರಾದ ಡಾ ಸಿಎನ್ ಜಗದೀಶ್ ಮಾತನಾಡಿ, ಕ್ಯಾನ್ಸರ್ ಮತ್ತು ಕೆಲ ದೀರ್ಘಾವಧಿ ರೋಗಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರಿಗೆ ಹಾರೈಕೆ ಮಾಡುವ ನಿಟ್ಟಿನಲ್ಲಿ 10 ಕಾರ್ಯಕ್ರಮಗಳನ್ನು ಸರ್ಕಾರ ಜೊತೆಗೆ ರೂಪಿಸಿದೆ. ನೂರಾರು ದಾನಿಗಳು ನಿಸ್ವಾರ್ಥದಿಂದ ಸಹಾಯ ಹಸ್ತ ನೀಡಿದ್ದಾರೆ. ಬೇಲೂರು ಪುರಸಭಾ ಅಧ್ಯಕ್ಷರ ಸಹಕಾರ ನಿಜಕ್ಕೂ ಅನನ್ಯ. ಕ್ಯಾನ್ಸರ್ ಪೀಡಿತರು ನಮ್ಮ ಕತೆ ಮುಗಿತು ಎಂದವರು ಆತ್ಮಸ್ಥೈರ್ಯದ ನುಡಿಯಿಂದ ಹೆಚ್ಚು ಕಾಲ ಬದುಕಿದ ನಿರ್ದೇಶನಗಳಿವೆ. ನಾನೇ ಕೂಡ ಖುದ್ದು ಮನೆಗೆ ತೆರಳಿ ಚಿಕಿತ್ಸೆ ನೀಡಿದ ಬಗ್ಗೆ ತಿಳಿಸಿದರು. ಪುರಸಭೆ ಬೇಲೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಬೇಲೂರು ತಾಲೂಕು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಹಾಸನ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಹಾಸನ ಇವರುಗಳ ಸಹಭಾಗಿತ್ವದಲ್ಲಿ ಕ್ಯಾನ್ಸರ್ ಮತ್ತು ಇನ್ನಿತರೆ ಮಾರಣಾಂತಿಕ ಹಾಗೂ ದೀರ್ಘಾವಧಿ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳ ಬೆಂಬಲ ಗುಂಪು ಸಭೆ ಮತ್ತು ಆಯ್ದ ರೋಗಿಗಳಿಗೆ ದವಸ ಧಾನ್ಯದ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಏನು ಕ್ಯಾನ್ಸರ್ ಮಾರಕ ರೋಗ ತಮಗೆಲ್ಲ ಗೊತ್ತು. 1ನೇ ಸ್ಟೇಜು 2ನೇ ಸ್ಟೇಜು 3ನೇ ಸ್ಟೇಜು ಅಂತ ಹೇಳಿ ಮಾರ್ಪಾಡು ಮಾಡಿಬಿಟ್ಟಿದೆ. ಆದರೆ ನೀವು ಎಷ್ಟು ಧೈರ್ಯವಾಗಿ ಮಾನಸಿಕವಾಗಿ ಸದೃಢರಾಗಿರ್ತೀರ ಅಷ್ಟೂ ದಿನ ಇನ್ನೂ ವರ್ಷ ಜಾಸ್ತಿ ನೀವು ಬದುಕ್ಬೋದು ಅಂತೇಳಿ ತಮ್ಮ ಮನಸ್ಸಿಂದ ತಾವೇ ಮನಸ್ಸಿಗೆ ತಗೊಂಡು ನಿಮ್ಮ ಕೈಲೇ ಇದೆ ಅದು ವಾಸಿ ಮಾಡ್ಕೊಳ್ಳೋವಂಥದ್ದು, ವರ್ಷಗಳನ್ನು ಮುಂದೂಡುವಂಥ ಇದು ಇದೆ. ಅದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಡಾಕ್ಟರ್ ಜಗದೀಶ್ ಇದ್ದಾರೆ. SYM ಸಂಸ್ಥೆಯ ಗಂಗಾಧರ್ ಅವರಾಗಿರ್ಬೋದು, ಅದೇ ರೀತಿ ಗೋವಿಂದರಾಗಿರ್ಬೋದು, ಅವರು ಭಾಳ ಉತ್ತಮವಾದ ಕೆಲಸ ಹಾಸನ ಜಿಲ್ಲೆಯಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ವಿಚಾರ ತಿಳಿದುಕೊಂಡಾಗ ನಮ್ಮ ಪುರಸಭೆಗೆ ಬಂದು ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಗಂಗಾಧರ್ ಅವರು ಗೋವಿಂದರವರು ಹೇಳಿದ ತಕ್ಷಣ ನನ್ನ ಮನಸ್ಸಿಗೆ ತಾಂಡೆ. ಯಾವುದೇ ಕೆಲಸ ಇದ್ದರೂ ಬಿಟ್ಟು ನಾನು ನನ್ನ ವೈಯಕ್ತಿಕವಾಗಿ ಪುರಸಭೆ ವತಿಯಿಂದ ಹಣ ಕೊಡಿಸೋದಾಗಲಿ ಬೇರೆಯವ್ರ ಹತ್ರದಿಂದ ಹಣ ಪಡೆದು ಕೊಡೋದಾಗಲಿ ಮಾಡಬಾರ್ದು. ನನಗೆ ನನ್ನ ಮನಸ್ಸಿನ ಇಚ್ಛೆಯಿಂದ ಏನು ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ ಅವರಿಗೆ ನಾನು ನನ್ನ ಕೈಲಾದಂಥ ಏನು ಒಳ್ಳೊಳ್ಳೆ ಆಹಾರದ ಕಿಟ್ಗಳನ್ನು ಕೊಡಬೇಕು. ಒಂದು 20 ಜನನ ಸೆಲೆಕ್ಟ್ ಮಾಡಿ ತಕ್ಷಣ ಲೀಸ್ಟ್ ಕೊಡಿ, ನೀವು ಯಾವತ್ತು ಹೇಳ್ತೀರ ಅವತ್ತು ನಾನು ಬರ್ತೀನಿ ಅಂತ ಹೇಳಿ ಏನೇ ಕೆಲಸ ಇದ್ದರೂ ಇವತ್ತು 2-3 ಕಾರ್ಯಕ್ರಮ ಇತ್ತು, ಅದನ್ನೆಲ್ಲ ಮುಗಿಸಿ ಇನ್ನೂ 1-2 ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮ ಗೊತ್ತಿಲ್ಲ, ಬಟ್ ನಾನು ಹಾಸನಕ್ಕೆ ಬಂದು 2007 ಬಂದೆ. 1985 ಕಿದ್ವಾಯ್ ಜಾಯ್ನ್ ಆಗಿ 2007 ರಿಟೈರ್ ಆದೆ. ಅಲ್ಲಿ ಕಮ್ಯುನಿಟಿ ಆಂಕಾಲಜಿ ಇದ್ದಿತ್ತು. ಅದ್ರ ಮೂಲಕ 108 ಕ್ಯಾಂಪ್ಸ್ ಮಾಡಿ ಈ ಥರ ರೋಗಿಗಳನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೇನೆ. ಆದರೆ ಹಾಸನಕ್ಕೆ ಒಂದು ಕರೆ ಬಂತು, ನೀವು ಬಂದು ಇಲ್ಲಿ ಅಸೆಟ್ ಜಾಯ್ನ್ ಆಗಿ ಅಂತ. ಇಲ್ಲಿ ಬಂದಾಗ ನನಗೆ ಒಂದು ವ್ಯವಸ್ಥೆ ಸಿಕ್ತು ಮಾಡೋದಕ್ಕೆ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಕ್ಯಾನ್ಸರ್ ಸೆಂಟರ್ ಅಂತ ಓಪನ್ ಮಾಡ್ಕೊಂಡೆ. ಇದ್ದಿದ್ದು ಚಾಮರಾಜ ಆಸ್ಪತ್ರೆಯಲ್ಲಿ. ಆ ಆಸ್ಪತ್ರೆಯಲ್ಲಿ ಒಂದು ರೂಮ್ ಬಿಟ್ಕೊಟ್ರು. ಅದ್ರ ಮೂಲಕ ಕ್ಯಾನ್ಸರ್ ಕೇಂದ್ರ ಅಂತ ಹಾಕೊಂಡು ಒಂದು ಪ್ರಾಜೆಕ್ಟ್ ಬರೆದೆ ಬಾಬಾ ಟ್ರಾನ್ಸ್ಫರ್ ಸೆಂಟರ್ಗೆ. ಅಲ್ಲಿಂದ ಒಂದು 3 ತಿಂಗಳಲ್ಲಿ ನನಗೆ 1.75 ಕೋಟಿ ಬಂತು. ಒಂದು ಅಷ್ಟೇ. ಕೊನೆ ಸ್ಟೇಜು 4th ಸ್ಟೇಜು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಕೂಡ ಕೊನೆ ಹಂತ ಬಂದಾಗ ನಾವು ಧೈರ್ಯ ತುಂಬಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬಿ ಅವರು ಒಳ್ಳೆ ರೀತಿಯ ಆಹಾರ ವಿಹಾರ ಆಚಾರ ವಿಚಾರಗಳು ತೊಗೊಂಡಾಗ ಅವ್ರು ಧೈರ್ಯ ಬದುಕಿದ್ದಾರೆ ಎಷ್ಟೋ ವರ್ಷಗಳ ಕಾಲ. ಒಂದು 6 ತಿಂಗಳು 3 ತಿಂಗಳು ಹೋಗ್ತಾರೆ ಅನ್ನೋರು ಕೂಡ ವರ್ಷಗಟ್ಟಲೆ ಬದುಕಿರೋದು ನಾವೇ ನೋಡಿದ್ವಿ. ನಮ್ಮ ಸಂಸ್ಥೆ ಇದ್ದರೆ ರೆಕಾರ್ಡ್ ಇದೆ ಇದರೊಳಗೆ. SYM ಸಂಸ್ಥೆ ಇದೆ. ಇದು ಮೆಚ್ಕೋಬೇಕಾದ ವಿಚಾರ ಏನಪ್ಪ ಅಂದರೆ, ನಾನು 18 ಇಸ್ವಿಲಿ ಇನ್ಚಾರ್ಜ್ ಆಫ್ ಕ್ಯಾನ್ಸರ್ ಸೆಂಟರ್ ಆದಾಗ ನಮ್ಮ SYM ಸಂಸ್ಥೆ ಶ್ರೀ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂತ ಅದ್ಭುತವಾದ NGO, ವಿಶ್ವದಲ್ಲೇ ಅದ್ಭುತವಾದ NGO ಅಂತ ಹೇಳ್ಬೋದು. ಆದರೆ ಅವರ ಜೊತೆ ಡೈಪ್ ಮಾಡ್ಕೊಳ್ಳೋದು ಅವಕಾಶ ಸಿಕ್ತು. ಅವ್ರ ಮೂಲಕ ಈ ಪ್ಯಾಲಿಯೇಟಿವ್ ಕೇರ್ ಓಪನ್ ಮಾಡ್ಕೊಂಡ್ವಿ. ಅವಾಗ ಡೈರೆಕ್ಟರ್ ಮೀಟಿಂಗಲ್ಲಿ ಕೇಳಿದ್ರು, ಇದೇನೋ ಓಪನ್ ಮಾಡ್ಬಿಡ್ತೀವಿ ಜಗದೀಶ್, ಆದರೆ ಆ ಸೇವೆಗೆ ಹೇಗೆ ಸೇವೆ ಸಿಗ್ತೀರಾ ಅಂತ. ನಾನೇ ಮನೆಗೆ ಹೋಗಿ ಚಿಕಿತ್ಸೆ ಕೊಡ್ತೀನಿ ಸರ್ ಅಂತಂದೆ.
ವಿಡಿಯೋ ಮಾಡ್ತಿದ್ದೀವಿ ಫೋಟೋ ತಕ್ಕಂಡು